ಶ್ರೀ ವಿಜಯ PU ಕಾಲೇಜಿನ ವಿಜ್ಞಾನ ವಿಭಾಗದ ದ್ವಿತೀಯ PUCನಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣಳಾಗುತ್ತೇನೆ. ನನ್ನ ಈ ಸಾಧನೆಗೆ ಮುಖ್ಯ ಕಾರಣವೆಂದರೆ ನಮ್ಮ ಶಿಕ್ಷಕರು ಹಾಗೂ ಆಡಳಿತ ಸಿಬ್ಬಂದಿ ಎಂದು ತಿಳಿಸಲು ನಾನು ಇಷ್ಟಪಡುತ್ತೇನೆ. ಹಾಗೂ I would also like to thank my parents and teachers for their best support, guidance and their push for me. I hope I do not let them down in this. Our college is renowned in providing the best guidance and discipline for our students. I also like to thank the teachers for their unparalleled care in each and every student. NEET preparation. Providing best coaching for in boards, JEE and also NEET. There is no second thought in that. I also want to say that I scored 591 out of 600 in boards, which makes me first place in Taluk and also second place in district. And also express my deep gratitude for my college and teachers and their department. Thank you. My name is Najwa Sultana. I got 581 out of 600. This is because of my teachers, parents and my hard work. I thank each and every teacher who supported me, and especially thank for my school teacher RK sir who advised me to join this college. Especially I thank Manju sir who supported me in each and every step. Thank you everyone. How much was it? 581 out of 600. I am from Sri Vijaya PU College in Gopsanga. My name is C.R. Nilufar. I have scored 584 out of 600. I have reached the expectation of my teachers, and I am greatly thankful for all the teachers who supported me. I have gained discipline, and our college is providing me free education also. And I am so thankful for my teachers, parents, and all who have supported me, and my hard work gained it. Thank you. ತುಂಬ ಖುಷಿ ಆಗ್ತದೆ. ಈ ಕನಸು ಸುಮಾರು ವರ್ಷಗಳಿಂದ ವೆಯ್ಟ್ ಮಾಡಿದ್ವಿ. ಬಟ್ ಗಾಡ್ ಹ್ಯಾಸ್ ಗಿವನ್ ಆಪರ್ಚುನಿಟೀಸ್ ಟೈಮ್. ನಿಜವಾಗಲೂ ಭಗವಂತ ಈ ವರ್ಷ ಕೊಟ್ಟಿದ್ದಾನೆ, ಅವನು ಅದೃಷ್ಟ. ಸೊ ಈ ಒಂದು ಪ್ರಯತ್ನ ಪಟ್ಟು ಮೊದಲನೇ ಪ್ರಯತ್ನದಲ್ಲೇ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಕೊನೆಗೆ ಇವತ್ತಿಗೆ ಭಗವಂತ ನಮ್ಮ ಕಡೆ ನೋಡಿದ್ದಾನೆ ಅಂತ ಭಾಳ ಸಂತೋಷ. ಮತ್ತು ಜಿಲ್ಲೆಯಲ್ಲಿ 2ನೇ ಸ್ಥಾನ ಪಡ್ಕೊಂಡಿದ್ವಿ, ತಾಲೂಕಲ್ಲಿ ಮೊದಲನೇ ಸ್ಥಾನ ಪಡ್ತೀವಿ. ಶ್ರೀ ಸೊ ಆಯಮ್ಮ 591 ಅಂಕ ತೆಗೆದು ತಾಲೂಕಲ್ಲೇ ಇವತ್ತು ಮೊದಲನೇ ಸ್ಥಾನದಲ್ಲಿ ಇದೆ. ಸೊ ವಿ ಆರ್ ರಿಯಲಿ ವೆರಿ ಹ್ಯಾಪಿ ಟು ಹ್ಯಾವ್ ಸಚ್ ಎ ಸ್ಟೂಡೆಂಟ್ ಇನ್ ಅವರ್ ಕಾಲೇಜ್. ಪೋಷಕರಿಗೆ ಮತ್ತು ಖಂಡಿತ ನಮ್ಮ ಮಕ್ಕಳ ಒಂದು ಸಪೋರ್ಟು, ಮತ್ತು ನಮ್ಮ ಪೋಷಕ ಬಂಧುಗಳ ಒಂದು ಸಪೋರ್ಟು, ಮತ್ತು ನಮ್ಮ ಟೀಚರ್ಸ್ ಇದ್ದಾರೆ ನೋಡಿ ಅವರ ಸಪೋರ್ಟು, ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟು, ಖಂಡಿತ ಅವರಿಂದ ಮಾತ್ರ ಇದು ಸಾಧನೆ ಮಾಡೋಕ್ಕೆ ಸಾಧ್ಯವಾಯಿತು. ಅದರ್ವೈಸ್ ವಿ ಕಾಂಟ್. ಕಾರಣ ಎಂದರೆ ಒಂದು ಕೈಯಲ್ಲಿ ಚಪ್ಪಲಾಗಲ್ಲ, ಅದು ಎಳಕಿ ಇದ್ದರೆ ಮಾತ್ರ ಚಪ್ಪಲ್ಲ. ಹಾಗಾಗಿ ಮಕ್ಕಳ ಸಪೋರ್ಟು ಚೆನ್ನಾಗಿತ್ತು, ಪೇರೆಂಟ್ಸ್ ಸಪೋರ್ಟು ಚೆನ್ನಾಗಿತ್ತು, ಮ್ಯಾನೇಜ್ಮೆಂಟ್ ಸಪೋರ್ಟು ಚೆನ್ನಾಗಿತ್ತು, ಮತ್ತು ನಮ್ಮ ಟೀಚರ್ಸ್ ಇದ್ದಾರೆ ನೋಡಿ ಅವ್ರ ಸಪೋರ್ಟ್ ಚೆನ್ನಾಗಿತ್ತು. ಆ ಎಲ್ಲ ಕಾರಣಗಳಿಂದ ಇವತ್ತು ಒಳ್ಳೆಯ ರಿಸಲ್ಟ್ ಬರೋಕ್ಕೆ ಅವಕಾಶವಾಯಿತು ಅಂತ ಸಂತೋಷವಾಯಿತು. ಪರ್ಸೆಂಟೇಜ್ ಎಷ್ಟು ಬಂದಿದೆ ಸರ್ ಟೋಟ್ಲಿ? ಸೈನ್ಸಲ್ಲಿ ಔಟ್ ಆಫ್ 100%, ಮತ್ತು ಕಾಮರ್ಸಲ್ಲಿ 99%. ಸರ್ ಒಟ್ಟಾರೆ ಕಾಲೇಜ್ ಫಲಿತಾಂಶ 99. ಸ್ಟೂಡೆಂಟ್ಸು ಮತ್ತು ನಿಮ್ಮ ಇದರಲ್ಲಿ ಬಾಂಧವ್ಯ ಯಾವ ರೀತಿ ಸರ್? ಯಾವ ರೀತಿ ಬಾಂಧವ್ಯ ಇತ್ತು ಅಂತ ಸ್ಟೂಡೆಂಟ್ಸ್? ಖಂಡಿತ ಒಳ್ಳೆಯ ಒಂದು ಸಂಬಂಧ. ಇಲ್ಲಿ ನಾವು ಸಾಮಾನ್ಯವಾಗಿ ಇಲ್ಲಿ ಬರ್ತಾರಲ್ಲ ಮಕ್ಕಳು, ಆ ಒಂದು ಮಕ್ಕಳನ್ನು ನಾವೊಬ್ಬ ಪೇರೆಂಟಾಗಿ ಆಲೋಚನೆ ಮಾಡಿ ಪಾಠ ಮಾಡ್ತೀವಿ. ನಾವು ಅವರಿಗೆ ಪೇರೆಂಟ್ ಆಗಿದ್ದಾರೆ, ಆ ಮಕ್ಕಳ ಬಗ್ಗೆ ನಾವು ಎಷ್ಟು ಶ್ರದ್ಧೆ ವಹಿಸ್ತಾ ಇದ್ವಿ ಅನ್ನುವ ಲೆಕ್ಕದಲ್ಲಿ ಇಲ್ಲಿ ಪಾಠ ಮಾಡ್ತೀವಿ. ಸರ್ ಈಗ ಬಂದಿದ್ದಾರೆ, ಏನೋ ಫೀಸ್ ಕಟ್ಕೊಳ್ತಾರೆ, ಅವ್ರು ಹೋಗ್ತಾರೆ, ಅವ್ರು ಏನಾದಾಗಲಿ ಅದು ನಮ್ಮಲ್ಲಿರೋದು. ನಮ್ಮ ಓನ್ ಮಕ್ಕಳಿಗೆ ನಾವು ಯಾವ ರೀತಿಯಾಗಿ ಪಾಠ ಮಾಡ್ತೀವೋ, ನಾವು ನೋಡ್ಕೊಳ್ತೀವೋ ಅಷ್ಟೆಲ್ಲ ಜವಾಬ್ದಾರಿನ ಅವ್ರು ನೋಡ್ತೀವಿ. ಸರ್ ವಿಜಯ PU ಕಾಲೇಜಲ್ಲಿ ಇದಕ್ಕೆ ಒಂದೇ ಕಾರಣ ಹಾರ್ಡ್ ವರ್ಕ್. ಅಷ್ಟು ಹಾರ್ಡ್ ವರ್ಕ್ ಇದ್ದರೆ ಇನ್ನು ಏನೇ ಕೆಲಸ ಮಾಡೋ ಖಂಡಿತ ನಾವು ಮೇಲಕ್ಕೆ ಬರಲೇಬೇಕು. ಹಾರ್ಡ್ ವರ್ಕ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದು ಒಂದೇ ಗುಟ್ಟು, ಹಾರ್ಡ್ ವರ್ಕ್ ಒಂದೇ ಗುಟ್ಟು. ಯಾವುದೇ ಸಕ್ಸಸ್ ಆಗಬೇಕಾದ್ರೆ ಅದನ್ನೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಗಳು. ಅದೇನಾದ್ರು ಸೀಕ್ರೆಟ್ ಇದ್ದಾರಲ್ಲೇ ಖಂಡಿತ ಸೀಕ್ರೆಟ್ ಇದೆ. ಮತ್ತು JEE ಏನು ನಾವು ಶ್ರಮ ಆಗ್ತಾಯಿದ್ವು, ಅಂತಹದೇ ಶ್ರಮ ಅದಕ್ಕೂ ಆಗ್ತಾಯಿದ್ವಿ.
ಮತ್ತು ಒಳ್ಳೆಯ ಒಂದು ರಿಸಲ್ಟು ಸಹ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಮತ್ತು ನಮ್ಮ ಪ್ರಯತ್ನಕ್ಕೆ ಭಗವಂತನ ಆಯ್ಕೆ ಒಂದು ಕೃಪೆಯೂ ಕೂಡ ಬೇಕು ಅಂತ ಹೇಳ್ತಾ ನಾನು ಇಂದು ವಿಜಯ ಕಾಲೇಜು ದ್ವಿತೀಯ PUC ಫಲಿತಾಂಶ ಬಂದಿತ್ತು. ಈ ಫಲಿತಾಂಶದಲ್ಲಿ ನಮ್ಮ ಕಾಲೇಜ್ ಮಕ್ಕಳು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಈ ದಿನವನ್ನು ನಾವು ಸಂಭ್ರಮಣೆ ಆಚರಣೆ ಮಾಡ್ತಿದ್ದೀವಿ. ಅದರಲ್ಲಿ ಇದಕ್ಕೆ ಮೂಲ ಕಾರಣಕರ್ತರಾದ ನಮ್ಮ ಪೆಟ್ ಸ್ಟೂಡೆಂಟ್ಸು, ನಮ್ಮ ಕಾಲೇಜ್ ಮಕ್ಕಳು, ಅವರ ಶ್ರಮ, ಅವರ ಧ್ಯೇಯ, ಅವರ ವರ್ಕು ಇವತ್ತು ಪ್ರತಿಫಲ ಕೊಟ್ಟಿದೆ. ಆದರೂ ನಾನು ಇಲ್ಲಿ ನಿಂತ್ಕೊಂಡು 3 ಸ್ಥಾನದಲ್ಲಿ ಮಾತಾಡ್ತಾ ಇದ್ದೀನಿ. 1ನೇ ಸ್ಥಾನ ಆಸ್ ಎ ಮ್ಯಾನೇಜ್ಮೆಂಟ್, 2ನೇ ಸ್ಥಾನ ಆಸ್ ಎ ಬಯಾಲಜಿ ಲೆಕ್ಚರರ್, 3ನೇ ಸ್ಥಾನ ಆಸ್ ಎ ಟಾಪ್ ಸ್ಟೂಡೆಂಟು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2ನೇ ಸ್ಥಾನ, ಚಿಂತಾಮಣಿನಲ್ಲಿ 1ನೇ ಸ್ಥಾನ ಪಡೆದಿರುವ ಗಮನಶ್ರೀ ತಂದೆಯಾಗಿ ನಾನು ಮಾತಾಡ್ತಿದ್ದೀನಿ. ಇದರಲ್ಲಿ ನಮ್ಮ ಮಕ್ಕಳು ಇವತ್ತು ಏನು ಪರಿಶ್ರಮ ಪಟ್ಟಿದ್ದಾರೋ, ಏನು ಹಾರ್ಡ್ ವರ್ಕ್ ಮಾಡಿದರು, ಇವತ್ತು ಆ ಫಲಿತಾಂಶವನ್ನು ನಾವು ಎಂಜಾಯ್ ಮಾಡ್ತೀವಿ, ಸಂಭ್ರಮಣೆ ಆಚರಣೆ ಮಾಡ್ತೀವಿ. ಇದರ ಹಿಂದೆ ಕಾರಣಕರ್ತರಾದ ಮಾತೃಪಿತ ತಂದೆ ತಾಯಂದಿರು, ಅದರ ಜೊತೆಗೆ ನಮ್ಮ ಕಾಲೇಜಲ್ಲಿ ಉಪನ್ಯಾಸಕ ಮಿತ್ರರು, ಕಿಂಚಿತ್ತು ಭೇದ ಭಾವ ಇಲ್ಲದೆ ಅವ್ರ ಮಕ್ಕಳಿಗಿಂತ ಇನ್ನೂ ಜಾಸ್ತಿಯಾಗಿ ನಮ್ಮ ಕಾಲೇಜು ಮಕ್ಕಳನ್ನು ಪರ್ಸ್ನಲಾಗಿ ಕೇರ್ ತಗೊಂಡು ಎಲ್ಲಿ ಸಂಶಯ ಬರುತ್ತೋ ಅಲ್ಲಿ ಸಲಹೆಗಳು ಕೊಟ್ಟು ತಿದ್ದಿ ಒಂಥರ ಹಾರ್ಡ್ ವರ್ಕ್ ಮಾಡಿಸಿ ಇಲ್ಲಿ ತನಕ ರಿಸಲ್ಟು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನಾವು ಶ್ರಮ ಪಟ್ಟಿದ್ದೀವಿ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಮುದ್ದಾದ ಮಕ್ಕಳು, ನಮ್ಮ ಕಾಲೇಜ್ ಮಕ್ಕಳು. ಅವ್ರನ್ನೇ ನಂಬ್ಕೊಂಡು ನಾವು ಅಷ್ಟು ಪರಿಶ್ರಮ ಪಡ್ತಾಯಿದ್ದೀವಿ. ಸೊ ಅವರೆಲ್ಲರಿಗೂ ನಾನು ಉತ್ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದರ ಜೊತೆಗೆ ನಾವು ಬಿಗಿನಿಂಗಿಂದ ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC, ನೀಟ್ ಕೋಚಿಂಗು, CET ಕೋಚಿಂಗು, JEE ಕೋಚಿಂಗು, ಅದರ ಜೊತೆಗೆ ಎವ್ರಿ ವೀಕಲ್ಲಿ ಸುಮಾರು ಫಸ್ಟ್ ಇಯರಿಂದ ಹಿಡಿದು ಸೆಕೆಂಡ್ ಇಯರ್ ತನಕ ಒಂದೊಂದು ಸಬ್ಜೆಕ್ಟಲ್ಲಿ ಹತ್ರ 100 ಟೆಸ್ಟುಗಳು ಮಾಡಿರ್ತೀವಿ. ಅದರ ಜೊತೆಗೆ ಥಿಯರಿ ಎಕ್ಸಾಮ್ ಆದಮೇಲೆ ಅಪ್ ಟು ಮೇ 23, 24 ತನಕ ಏಪ್ರಿಲ್ 23, 24 ತನಕ, ಮೇ 3ನೇ ತಾರೀಕು ನೀಟ್ ಎಕ್ಸಾಮ್ ತನಕ ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡ್ತೀವಿ. ಇದರಲ್ಲಿ ಸುಮಾರು ಮಕ್ಕಳು ಒಳ್ಳೆಯ ಫಲಿತಾಂಶವನ್ನು ಗಳಿಸ್ತಾ ಇದ್ದಾರೆ. ಮುಂದೆ ನಾವು ರಿಸಲ್ಟನ್ನು ಒಳ್ಳೆಯ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀವಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಾಸ್ತಿ ಖುಷಿ ಆಗ್ತಿದೆ. ಹೇಳ್ಬೇಕಂದ್ರೆ ನಮ್ಮ ಪರಿಶ್ರಮ ಏನಿಲ್ಲ ಅನಿಸುತ್ತೆ, ಎಲ್ಲರೂ ಟೀಚರ್ಸೇ. ಇವ್ರ ಮೇಲೆ ನಮ್ಮ ಸಹಕಾರ ಎಷ್ಟಿದೆಯೋ ಗೊತ್ತಿಲ್ಲ. ಟೀಚರ್ಸ್ ಅಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರ ಎಫರ್ಟಿಂದನೇ ನಮ್ಮ ಮಕ್ಕಳು ಚೆನ್ನಾಗಿ ಓದಿದ್ದಾರೆ. ಇವ್ರ ಮೇಲೆ ನಿರೀಕ್ಷೆ ಜಾಸ್ತಿ ಹೆಂಗಿಟ್ಕೊಂಡಿದ್ವು ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಸಂತೋಷ ಕೊಟ್ಟಿದ್ದಾರೆ ನಮ್ಮ ಇವ್ರ ಸರ್ಗಳು ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಹೆಸರು ಮೇಡಮ್? ನೇತ್ರಾವತಿ ಅಂತ. ಯಾವ ಯುಕ್ತಿಶ್ರೀ, ಇದು ಸೈನ್ಸ್ ಸ್ಟೂಡೆಂಟು. 600ಗೆ 574 ಮಾರ್ಕ್ಸ್ ತೆಗೆದಿದ್ದಾಳೆ. ನಮಗಂತೂ ತುಂಬ ಖುಷಿಯಾಗಿದೆ. SLCಯಲ್ಲೂ ಚೆನ್ನಾಗಿ ಬಂದಿತ್ತು. ಈ ಸೆಕೆಂಡ್ ಇಯರ್ ಇನ್ನೂ ನಿರೀಕ್ಷೆ ಮಾಡದಿರೋ ಇರೋದಕ್ಕಿಂತ ಹೆಚ್ಚಾಗಿ ತೆಗೆದಿದ್ದಾಳೆ. ಎಲ್ಲ ನಮ್ಮ ಟೀಚರ್ಸು ಮೇಲೇ ಡಿಪೆಂಡ್ ಆಗಿದೆ. ನಮಗಂತೂ ಏನಿಲ್ಲ, ತುಂಬ ಖುಷಿ ಅನ್ನಿಸ್ತಿದೆ. ಓಕೆ. ನಮ್ಮ ವಿಜಯ ಕಾಲೇಜಿನಲ್ಲಿ 9th, 10th PUC ವರ್ಷಗಳು ಇಲ್ಲೇ ಓದಿಸಿದ್ದೀನಿ. ಇಲ್ಲಿ ನಮ್ಮ ಎಲ್ಲ ಉಪನ್ಯಾಸಕರೆಲ್ಲ ಚೆನ್ನಾಗಿ ಉಪನ್ಯಾಸ ಕೊಟ್ಟು ನಮ್ಮ ಮಕ್ಕಳಿಗೆ ಈ ಸ್ಟೇಜಿಗೆ ತಂದಿರೋದು